ಒಂದ್ ಕಡೆ ಮಳೆಯಿಂದ ಸಂತಸ ಆಗಿದ್ರೆ ಮತ್ತೊಂದ್ ಕಡೆ ಸಂಕಷ್ಟ ಎದುರಾಗಿದೆ. ಮಳೆ ಬಾರದಿದ್ದಕ್ಕೆ ಜನ ಫುಲ್ ಖುಷಿಯಾಗಿದ್ದಾರೆ. ಮಳೆ ಬಂದಿದ್ದಕ್ಕೆ ಜನ ಫುಲ್ ಖುಷಿಯಾಗಿದ್ದು ಆದ್ರೆ ಲಕ್ಷ ಲಕ್ಷ ಲಾಸ್ ಆಗಿದೆ. ಬಿಸಿಲಿನ ಬೇಗೆಗೆ ಬೇಸಿದ್ದಂತಹ ಮಂದಿಗೆ ಈಗ ವರುಣ ತಂಪೆರೆದಿದ್ದಾನೆ. ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗಿದೆ. ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. 16 ಎಕರೆ ಬೆಳೆ ನಾಶ ಆಗಿದೆ. ಬೆಂಗಳೂರಿನ ದಾಬಾಸ್ಪೇಟೆಯಲ್ಲಿ ಸಿಡಿಲಿಗೆ ಹಸು ಮೃತಪಟ್ಟಿದೆ. ಚಾಮರಾಜನಗರದಲ್ಲಿ 16 ಎಕರೆ ಬಾಳೆ ಫಸಲು ನಾಶಗೊಂಡಿದೆ. ತುಮಕೂರಿನಲ್ಲಿ ಮಳೆ ಬಂದಿದ್ದಕ್ಕೆ ಜನ ಫುಲ್ ಖುಷಿಯಾಗಿದ್ರೆ ಆದ್ರೆ 16 ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಗಿಡಗಳು ನೆಲಸಮಗೊಂಡಿದೆ. ಬಿರುಗಾಳಿ ಸಹಿತ ಮಳೆಗೆ ಹಾರಿ ಹೋಗಿದೆ ಮನೆಯ ಮೇಲ್ಚಾವಣಿ. ನವಿಲುಗುಂದಿಯಲ್ಲಿ ಗುಡಿಸಲಿಗೂ ಕೂಡ ನುಗ್ಗಿದೆ ಮಳೆಯ ನೀರು. ಕೆಲವು ಗ್ರಾಮಗಳಲ್ಲಿ ಬಿರುಗಾಳಿಗೆ ಕಿತ್ತು ಹೋಗಿದೆ ಗುಡಿಸಲು. ನಮ್ಮ ಗೋಳು ಕೇಳೋರು ಯಾರು ಅಂತ ಜನ ಕಣ್ಣೀರನ್ನ ಇಡ್ತಿದ್ದಾರೆ. ಒಂದ್ ಕಡೆ ಮಳೆಯಿಂದ ಸಂತಸಗೊಂಡಿದ್ರೆ ಮತ್ತೊಂದ್ ಕಡೆ ಸಂಕಷ್ಟ ಎದುರಾಗಿರುವಂತದ್ದು. ಮಳೆ ಬಂದಿದ್ದಕ್ಕೆ ಜನ ಖುಷಿಯಾಗಿದ್ರೆ ಮತ್ತೊಂದ್ ಕಡೆ ಲಕ್ಷ ಲಕ್ಷ ಲಾಸ್ ಆಗಿದೆ. ಬಿಸಿಲಿನ ಬೇಗೆಗೆ ಬೇಸುತ್ತಿದ್ದಂತಹ ಮಂದಿಗೆ ತಂಪೆರೆದಿದ್ದಾನೆ ವರುಣ. ಆದ್ರೆ ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗಿದೆ. ಹಲವು ಅವಾಂತರಗಳಿಗೂ ಕೂಡ ಈ ಮಳೆ ಎಡೆ ಮಾಡಿಕೊಟ್ಟಿದೆ. 16 ಎಕರೆ ಬಾಳೆ ಗಿಡ ನಾಶಗೊಂಡಿದೆ. ಬೆಂಗಳೂರಿನ ದಾಬಾಸ್ಪೇಟೆಯಲ್ಲೂ ಕೂಡ ಸಿಡಿಲಿಗೆ ಒಂದು ಹಸು ಮೃತಪಟ್ಟಿದೆ. ಇತ್ತ ಚಾಮರಾಜನಗರ ಜಿಲ್ಲೆಯಲ್ಲಿ 16 ಎಕರೆ ಬಾಳೆ ಫಸಲು ನಾಶಗೊಂಡಿದೆ. ತುಮಕೂರಿನಲ್ಲಿ ಮಳೆ ಬಂದಿದ್ದಕ್ಕೆ ಜನ ಖುಷಿಯಾಗಿದ್ರು. ಆದ್ರೆ 16 ಎಕರೆಯಲ್ಲಿ ಬೆಳೆದಿದ್ದಂತಹ ಬಾಳೆ ಗಿಡ ಈಗ ನೆಲಸಮಗೊಂಡಿದೆ. ಬಿರುಗಾಳಿ ಸಹಿತ ಮಳೆಗೆ ಮನೆಯ ಮೇಲ್ಚಾವಣಿ ಕೂಡ ಹಾರಿ ಹೋಗಿರುವಂಥದ್ದು. ನವಿಲುಗುಂದಿಯಲ್ಲಿ ಗುಡಿಸಲಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಕೆಲವು ಗ್ರಾಮಗಳಲ್ಲಿ ಬಿರುಗಾಳಿಗೆ ಕಿತ್ತು ಹೋಗಿದೆ ಗುಡಿಸಲುಗಳು. ನಮ್ಮ ಗೋಳು ಕೇಳೋರು ಯಾರು ಅಂತ ಜನ ಕಣ್ಣೀರನ್ನ ಇಡ್ತಿದ್ದಾರೆ. ಮಳೆಯಿಂದಾಗಿರುವಂತಹ ಅವಾಂತರಗಳಿಂದಾಗಿ ಈಗ ಜನರಿಗೆ ಸಂಕಷ್ಟ ಎದುರಾಗಿದ್ದು ಅಳಲನ್ನ ತೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ನಮ್ಮ ಗೋಳನ್ನ ಕೇಳೋರು ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಬಿಸಿಲಿನ ಬೇಗೆಗೆ ಬೇಸತ್ತ ಮಂದಿಗೆ ಈಗ ತಂಪೆರೆದಿದ್ದಾನೆ ವರುಣ. ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಜೊತೆಗೆ ಹಲವು ಅವಾಂತರಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದ್ದು 16 ಎಕರೆ ಬೆಳೆ ನಾಶ ಆಗಿದೆ. ಬೆಂಗಳೂರಿನ ದಾಬಾಸ್ಪೇಟೆಯಲ್ಲಿ ಈಗ ಸಿಡಿಲಿಗೆ ಹಸು ಮೃತಪಟ್ಟಿದ್ದು, ಚಾಮರಾಜನಗರದಲ್ಲಿ 16 ಎಕರೆ ಬಾಳೆ ಫಸಲು ಕೂಡ ನಾಶ ಆಗಿದೆ. ಒಂದ್ ಕಡೆ ತುಮಕೂರಿನಲ್ಲಿ ಮಳೆ ಬಂದಿದ್ದಕ್ಕೆ ಜನ ಫುಲ್ ಖುಷಿಯಾಗಿದ್ರು. ಜೊತೆಗೆ 16 ಎಕರೆಯಲ್ಲಿ ಬೆಳೆದಿದ್ದಂಥ ಬಾಳೆ ನಾಶಗೊಂಡಿದೆ. ಬಿರುಗಾಳಿ ಸಹಿತ ಮಳೆಗೆ ಹಾರಿ ಹೋಗಿದೆ ಮನೆಯ ಮೇಲ್ಚಾವಣಿ. ಗುಡಿಸಲಿಗೂ ಕೂಡ ಈಗ ಮಳೆ ನೀರು ನುಗ್ಗಿದ್ದು ಸಂಕಷ್ಟಕ್ಕೆ ಎದುರಾಗಿದೆ. ಒಂದ್ ಕಡೆ ಮಳೆ